ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಬೆಸ್ಟ್ ಸ್ಲೀಪಿಂಗ್ ಪೊಸಿಷನ್ ಮತ್ತು ಟೈಮ್ ಯಾವಾಗ ಅಂತ ನೋಡೋಣ. ಮಲಗುವುದರ ಬಗ್ಗೆ ಅಂದೇ ನಿದ್ದೆ ಮಾಡುವುದರ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರಿಚ್ ಫುಡ್ಡನ್ನು ತಿನ್ಕೊಂಡು ಅಂದರೆ ತುಂಬ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನೋದರ ಜೊತೆಗೆ ಮಲಗುವುದರ ಕಡೆನೂ ಅಷ್ಟೇ ಗಮನವನ್ನು ಇಟ್ಕೊಳ್ಬೇಕಾಗುತ್ತೆ. ಗರ್ಭಿಣಿ ಸ್ತ್ರೀಯರು ಮತ್ತು ಅವರ ಮಗು ತುಂಬಾ ಆರೋಗ್ಯಕರವಾಗಿ ಇರಬೇಕಂದ್ರೆ ಮಲಗುವ ರೀತಿಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಲಗುವಾಗ ಯಾವ ಕಡೆ ಮಲಗಬೇಕು, ಲೆಫ್ಟ್ ಸೈಡ್ ಮಲಗಬೇಕಾ, ರೈಟ್ ಸೈಡ್ ಮಲಗಬೇಕಾ, ಸ್ಟ್ರೈಟಾಗಿ ಮಲಗಬೇಕಾ, ಹಾಗೆ ಯಾವ ಸಮಯದಲ್ಲಿ ಮಲಗಬೇಕು ಅಂತ ನೋಡೋಣ. ಈ ಡೌಟ್ ಅಂತೂ ತುಂಬ ಜನರಲ್ಲಿ ಇದೆ. ಹೇಗೆ ನಿದ್ದೆ ಮಾಡಬೇಕು, ಯಾವ ಥರ ಮಲಗಿದ್ರೆ ತಾಯಿ ಮತ್ತು ಮಗು ಇಬ್ಬರಿಗೂ ಒಳ್ಳೆಯದು ಅಂತ ತಿಳ್ಕೊಳ್ಳೋದಾದರೆ ನಿಮ್ಮ ಎಡಭಾಗದಲ್ಲಿ ಮಲ್ಕೊಳ್ಬೇಕು, ಅಂದರೆ ಲೆಫ್ಟ್ ಸೈಡ್ ಮಲಗಬೇಕು. ಯಾಕಂದರೆ ಗರ್ಭಿಣಿ ಸ್ತ್ರೀಯರು ಎಡಗಡೆ ಮಲಗೋದ್ರಿಂದ ನಿಮ್ಮಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಹಾಗೆ ಮಗುವಿಗೆ ಏನೆಲ್ಲ ನ್ಯೂಟ್ರಿಷನ್ ಸಿಗಬೇಕೋ ಅದು ಎಲ್ಲವೂ ಸಿಗುತ್ತೆ, ಎಲ್ಲವೂ ಕರೆಕ್ಟಾಗಿ ಹೋಗಿ ಆ ಮಗುವಿಗೆ ಸೇರುತ್ತೆ. ಹೀಗಂತ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಗರ್ಭಿಣಿ ಸ್ತ್ರೀಯರು ಲೆಫ್ಟ್ ಸೈಡ್ ಮಲಗುವಾಗ ಹೊಟ್ಟೆ ಏನಿದೆ, ಅಂದರೆ ಜಠರ ಏನಿದೆ, ಅದು ಸರಿಯಾದ ಪೊಸಿಷನಲ್ಲಿ ಇರುತ್ತೆ. ಹಾಗಾಗಿ ಎಡಭಾಗದಲ್ಲಿ ಮಲಗುವುದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಆರೋಗ್ಯಕರ. ಒಂದೇ ಕಡೆ ಹೇಗೆ ಮಲಗೋದು ಕಷ್ಟ ಅಲ್ವಾ ಅಂತ ಹೇಳೋದಾದರೆ ಸ್ವಲ್ಪ ಹೊತ್ತು ಲೆಫ್ಟ್ ಸೈಡ್ ಮಲಗಿ, ಸ್ವಲ್ಪ ಹೊತ್ತು ರೈಟ್ ಸೈಡ್ ಮಲಗಿ, ಸ್ವಲ್ಪ ಹೊತ್ತು ಸ್ಟ್ರೈಟಾಗಿ ಮಲಗಿ. ಆದರೆ 90% ಎಡಭಾಗದಲ್ಲಿ ಮಲಗಬೇಕು. ಆಗ ನಿಮ್ಮ ಮಗುವಿಗೆ ಆಕ್ಸಿಜನ್, ನ್ಯೂಟ್ರಿಷನ್ ಕರೆಕ್ಟಾಗಿ ಹೋಗಿ ಸೇರಿಕೊಳ್ಳುತ್ತೆ. ಹಾಗೆ ಗರ್ಭಿಣಿಯರಿಗೂ ಕೂಡ ಆರಾಮ್ ಸಿಗುತ್ತೆ. ಮತ್ತು ಸ್ಟ್ರೈಟಾಗಿ ಮಲಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ನಮಗೆ ಅಯೋಟ ಅನ್ನೋ ನರ್ವ್ ಇರುತ್ತೆ. ಆ ನರ್ವ್ ಮೇಲೆ ಹೆಚ್ಚಾಗಿ ಪ್ರೆಷರ್ ಹಾಕೋದ್ರಿಂದ ಆಕ್ಸಿಜನ್ ಲೆವೆಲ್ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಲೆವೆಲ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ಟ್ರೈಟ್ ಮಲಗುವುದನ್ನು ಆದಷ್ಟು ಕಡಿಮೆ ಮಾಡಿ. 1 ಅವರ್ ನಿದ್ದೆ ಮಾಡ್ತೀರಾ ಅಂದರೆ ಅದರಲ್ಲಿ 5 ನಿಮಿಷ ಅಥವಾ 10 ನಿಮಿಷ ಸ್ಟ್ರೈಟಾಗಿ ಅಥವಾ ರೈಟ್ ಸೈಡ್ ಮಲ್ಕೊಳ್ಳಿ ಸಾಕು. ಆದಷ್ಟು 90% ಲೆಫ್ಟ್ ಸೈಡನ್ನೇ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದು ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು ಹೇಳ್ತಾರೆ ಹೊಟ್ಟೆ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ರೈಟ್ ಸೈಡ್ ಮಲಗಿನೇ ಅಭ್ಯಾಸ ಅಂತ ಹೇಳ್ತಾರೆ. ಇಂಥವರು ಆದಷ್ಟು ಪ್ರೆಗ್ನೆನ್ಸಿ ಪಿಲ್ಲೋನ ಯೂಸ್ ಮಾಡ್ಕೊಳ್ಳಿ. ಇದು ನಿಮಗೆ ಪ್ರೆಗ್ನೆನ್ಸಿ ಪಿಲ್ಲೋನ ಯೂಸ್ ಮಾಡೋದ್ರಿಂದ ಲೆಫ್ಟ್ ಸೈಡ್ ಮಲಗುವಾಗ ಯಾವುದೇ ಥರ ಅನ್ಕಂಫರ್ಟ್ ಆಗಬಾರ್ದು ಅನ್ನೋ ರೀತಿಯಿಂದಲೇ ಈ ಪಿಲ್ಲೋ ಕವರ್ನ ರೆಡಿ ಮಾಡಿರೋ ಅಂಥದ್ದು. ಹಾಗಾಗಿ ಈ ಪಿಲ್ಲೋ ಕವರ್ನ ಯೂಸ್ ಮಾಡ್ಬೋದು. ಇದು ಮೊಣಕಾಲಿನವರೆಗೂ ಸಪೋರ್ಟ್ ಸಿಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ, ಹಾಗೆ ಬೇಬಿಗೆ ಆಕ್ಸಿಜನ್ ಲೆವೆಲ್, ನ್ಯೂಟ್ರಿಷನ್ ಲೆವೆಲ್ ಚೆನ್ನಾಗಿ ಸಿಗುತ್ತೆ. ಇವೆರಡು ಚೆನ್ನಾಗಿ ಸಿಗೋದ್ರಿಂದ ಮಗು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾವ ಟೈಮಲ್ಲಿ ಮಲಗಬೇಕು ಅಂತ ಅನ್ನೋದಾದರೆ ರಾತ್ರಿ 10 ಗಂಟೆ ಒಳಗಡೆ ಮಲ್ಕೊಳ್ಳಿ. ಮಾರ್ನಿಂಗ್ 5 ಗಂಟೆವರೆಗೂ ಆದರೂ ಮಲಗಿರಬೇಕು. ಮನೆಯಲ್ಲೇ ಇದ್ದರೆ ಓಕೆ, ಆರಾಮಾಗಿ ಜಾಸ್ತಿ ಟೈಮೇ ನಿದ್ದೆ ಮಾಡಬಹುದು, ರಿಲ್ಯಾಕ್ಸ್ ಮಾಡ್ಕೋಬೋದು. ಏನಾದರೂ ನೀವು ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಅಟ್ಲೀಸ್ಟ್ ಒಂದು 7 ಅವರ್ಸ್ ಆದರೂ ನಿದ್ದೆಯನ್ನು ಮಾಡಿ. ಪ್ರೆಗ್ನೆನ್ಸಿ ಇರುವಾಗ ಫುಡ್ ಬಗ್ಗೆನೇ ಜಾಸ್ತಿ ನಿಗಾ ವಹಿಸೋದಲ್ಲದೆ ನಾವು ಮಲಗುವುದರ ಬಗ್ಗೆನೂ ಅಷ್ಟೇ ನಿಗಾವನ್ನು ವಹಿಸಬೇಕಾಗುತ್ತೆ. ಫುಡ್ ತಗೊಂಡಾಗ ನಮ್ಮ ಬಾಡಿಗೆ ಎನರ್ಜಿ ಏನು ಕೊಡುತ್ತೋ ನಿದ್ದೆ ಮಾಡಿದಾಗೂ ಅಷ್ಟೇ ನಮ್ಮ ಬಾಡಿಗೆ ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ಗರ್ಭಿಣಿ ಸ್ತ್ರೀಯರು ಆಹಾರದ ಜೊತೆಗೆ ನಿದ್ದೆಯನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಬೇಕಾಗುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.